Hi students, today I want to talk with you all about one of the conversation between Karna and Bhishma of Mahabharata. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಕಥೆನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದು ಕರ್ಣ ಮತ್ತು ಭೀಷ್ಮರ ನಡುವೆ ನಡೆದ ಒಂದು ಮಾತುಕತೆ. ಭೀಷ್ಮ ತನ್ನ ಮೃತ್ಯು ಹೊದಿಕೆಯಲ್ಲಿ ಇರಬೇಕಾದ್ರೆ ಕರ್ಣ ಬಂದು ಭೀಷ್ಮನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ದಟ್ ಹಿ ಆಸ್ಕ್ಸ್ ಅಬೌಟ್ ಹೌ ಟು ಗೆಟ್ ದ ರೆಸ್ಪೆಕ್ಟ್. ಹಿ ಟಾಕ್ಸ್ ಅಬೌಟ್ ದ ರೆಸ್ಪೆಕ್ಟ್. ಹಿ ಆಸ್ಕ್ಸ್ ದ್ಯಾಟ್ he wants the respect till the end of this whole universe. So the Bhishma replies to Karna about how to gain the respect. So let us hear that conversation between Karna and Bhishma. ಸೊ ಕರ್ಣ ಮತ್ತು ಭೀಷ್ಮರ ನಡುವೆ ನಡೆದ ಆ ಕಾನ್ವರ್ಸೇಷನ್ನ ನಾವು ಇವತ್ತು ಕೇಳಿ ಅದರಿಂದ ನಮಗೆ ಏನು ಅರ್ಥ ಆಗಿದೆ, ಏನು ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಏನು ಅಳವಡಿಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. बस एक ही आशीर्वाद दीजिए महामहिम. मैंने जीवन भर केवल सम्मान पाने के लिए संघर्ष किया है. मेरी मृत्यु के पश्चात समाज में मेरा नाम सम्मान के साथ लिया जाए. बस ऐसा आशीर्वाद दीजिए मुझे. आशीर्वाद से संपत्ति प्राप्त हो सकती है, कभी कभी सामर्थ्य भी प्राप्त हो जाता है, किंतु आशीर्वाद से सम्मान प्राप्त नहीं हो सकता पुत्र. यदि ಓಕೆ ಸ್ಟೂಡೆಂಟ್ಸ್, ಸೊ ಈಗ ನೀವೆಲ್ಲ ಇದನ್ನು ಕೇಳಿದ್ದೀರಾ, ನಿಮಗೆ ಅರ್ಥ ಆಯಿತು ಅಂತಾನು ನಾನು ಅನ್ಕೊತೀನಿ. ಬಟ್ ಇಲ್ಲಿ ಇದರಿಂದ ನಾವು ಕಲಿಬೇಕಾಗಿರೋದು ಏನು ಅಂತ ಅಂದರೆ, ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್ ಮೀನ್ಸ್, ಇಫ್ ಕರ್ಣ ಹ್ಯಾಸ್ ಟು ಗೆಟ್ the respect from whole universe, he has to follow the faithfulness. He has to follow his truthfulness, so that so many people can come up with their so many number of other ways of cheating. But without cheating, if you are going through your road, or if you are going through your knowledge with the truthfulness and faithfulness, definitely one or the other day ಯು ಆರ್ ಗೋಯಿಂಗ್ ಟು ಗೆಟ್ ಸಕ್ಸಸ್. ಸೊ ಈಗ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದರೆ, ನಾವು ಓದಬೇಕಾದ್ರೆ ಅಥವಾ ನಾವು ಏನೋ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದರಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಚೀಟಿಂಗ್ ಮಾಡಿ ಅಥವಾ ಏನೋ ಬೇರೆ ಥರದ ಟೆಕ್ನಿಕ್ಸನ್ನು ಉಪಯೋಗಿಸಿ ಅಥವಾ ಪ್ಲ್ಯಾನನ್ನು ಉಪಯೋಗಿಸಿ ಅವರು ಜೀವನದಲ್ಲಿ ಮೇಲೆ ಬರ್ತಾರೆ. ಬಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫೀಲ್ ದ್ಯಾಟ್ ದೇ ಆರ್ ನಾಟ್ ಸಫಿಷಿಯಂಟ್ ಟು ಗೆಟ್ ದ ಸಕ್ಸಸ್. ಬಟ್ ಸ್ಟೂಡೆಂಟ್ಸ್, ನೀವು ಏನು ಮಾಡಬೇಕು, ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ತೊಂದರೆಗಳನ್ನು ಬದಿಗಿಟ್ಟು ನೀವು ಮಾಡ್ತಾ ಇರೋ ಕೆಲಸಗಳನ್ನು ನೀವು 100% ಕೊಟ್ಟು ಅದನ್ನು ಮಾಡಬೇಕು. ಡೋಂಟ್ ವರಿ ಅಬೌಟ್ ದ ಸಕ್ಸಸ್, ಡೋಂಟ್ ವರಿ ಅಬೌಟ್ ದ ಫ್ಯೂಚರ್. ಯು ಜಸ್ಟ್ ಡೂ ವಾಟ್ ಯು ಆರ್ ಡೂಯಿಂಗ್ ವಿತ್ 100% ಆಫ್ ಸ್ಟ್ರೆಂಗ್ತ್. ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಯನ್ನು ಉಪಯೋಗಿಸಿ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕಾಗಿರೋ ಕಾರ್ಯನ ಮಾಡಿ. ಅದೇ ಈಗ ಫಾರ್ ಎಕ್ಸಾಂಪಲ್ ನೀವು PU ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನೀವು ಏನಂತ ಅಂದ್ಕೊತೀರಿ, ನನಗೆ 100 ಮಾರ್ಕ್ಸ್ ಬರಬೇಕು, ನಾನು ಜಾಸ್ತಿ ರೆಸ್ಪೆಕ್ಟ್ ತೊಗೋಬೇಕು, ಅಥವಾ ಎಲ್ಲರಿಂದ ನಾವು ಟೀಚರ್ಸಿಂದ, ಪೇರೆಂಟ್ಸಿಂದ, ಎಲ್ಲರ ಕಡೆಯಿಂದ ನಾನು ಹೊಗಳಿಸ್ಕೋಬೇಕು ಅಂತ ನೀವು ಓದಕ್ಕೆ ಹೋದರೆ ಅದರ ಸಕ್ಸಸ್ ಆಗೋದು ತುಂಬಾ ಕಡಿಮೆ. ನೀವು ಏನಂತ ಅಂದ್ಕೋಬೇಕು, ಯು ಹ್ಯಾವ್ ಟು ಡೂ ಯುವರ್ ವರ್ಕ್. ನೀವು ನಿಮ್ಮ ಕೆಲಸನ 100% ಕೊಟ್ಟು ಮಾಡಬೇಕು. ಡೋಂಟ್ ವರಿ ಅಬೌಟ್ the things after the exam. Don't worry about the things about your success. You just do what you are doing with 100%. ನೀವೇನು ಮಾಡ್ತಾ ಇರ್ತೀರಾ ಅದನ್ನು 100%ಅನ್ನು ಉಪಯೋಗಿಸ್ಕೊಂಡು ನೀವು ಮಾಡಿ. ನಿಮ್ಮ ಹತ್ರ ಇರೋ ಶಕ್ತಿಯನ್ನು ಉಪಯೋಗಿಸಿ, ನಿಮ್ಮ ಹತ್ರ ಇರೋ ಶಕ್ತಿ ಅಷ್ಟನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಕೆಲಸನ ಮಾಡಿ. ಡೋಂಟ್ ನೆಗ್ಲೆಕ್ಟ್ ಎನಿಥಿಂಗ್. ಇಫ್ ಯು ವಾಂಟ್ ರೆಸ್ಪೆಕ್ಟ್ ಆರ್ ಇಫ್ ಯು ವಾಂಟ್ ಸಕ್ಸಸ್, ಯು ಜಸ್ಟ್ ಗಿವ್ ಯುವರ್ 100% ಫ್ರಮ್ ಯುವರ್ ಸೈಡ್. Don't get
ಡೋಂಟ್ ಬಿ ಮಿಸ್ಲೀಡೆಡ್ ವಿತ್ ಯುವರ್ ಸೆಲ್ಫ್ ಬೈ ಸೀಯಿಂಗ್ ಎಟ್ ಅದರ್ಸ್. ನೀವು ಬೇರೆಯವ್ರನ್ನ ನೋಡಿ ಅವರು ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರು ಚೆನ್ನಾಗಿ ಸಕ್ಸಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅದನ್ನು ನೋಡಿ ನೀವು ನಿಮ್ಮ ದಾರಿನ ತಪ್ಪಬೇಡಿ. ನಿಮ್ಮ ಹತ್ರ ಇರೋ ಶಕ್ತಿನ ಉಪಯೋಗಿಸ್ಕೊಂಡು ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟನ್ನು ನೀವು ಅಪ್ಲೈ ಮಾಡಿ. ನೀವು ಎಷ್ಟು ಅಪ್ಲೈ ಮಾಡ್ತೀರಾ ಅಷ್ಟು ನೀವು ಮೇಲೆ ಬರ್ತೀರಾ. ನೀವು ಎಷ್ಟು ನಿಮ್ಮ ಶಕ್ತಿಯನ್ನು ಉಪಯೋಗಿಸ್ತೀರಾ ಅಷ್ಟು ನೀವು ಮೇಲೆ ಬರ್ತೀರಾ. ಆದರೆ ಯಾವುದೇ ರೀತಿಯಾದ ದುರ್ಮಾರ್ಗಗಳನ್ನು ನೀವು ಉಪಯೋಗಿಸಬಾರ್ದು, ಯಾವುದೇ ರೀತಿಯಾದ ತಪ್ಪು ಹಾದಿಯನ್ನು ನೀವು ಹಿಡಿಬಾರ್ದು. ಸೊ ನಿಮ್ಮ ಹತ್ರ ಇರೋ 100% ಶಕ್ತಿಯನ್ನು ಉಪಯೋಗಿಸ್ಕೊಂಡು ನೀವು ಮೇಲೆ ಬರೋಕ್ಕೆ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಒಂದು ದಿನ ನೀವು ಸಕ್ಸಸ್ ಆಗೇ ಆಗ್ತೀರಾ. ಸೊ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ರೀಡ್ ವೆರಿ ವೆಲ್. ಡೋಂಟ್ ವರಿ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು. ನಿಮ್ಮ ಸುತ್ತಮುತ್ತ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ರ ಇರೋದು ಈಗ ಬರೀ ಸಮಯ ಮಾತ್ರ. ಸೊ ಆ ಸಮಯನ ಸರಿಯಾಗಿ ಉಪಯೋಗಿಸ್ಕೊಂಡು ನೀವು ಜೀವನದಲ್ಲಿ ಮೇಲೆ ಬರೋದ್ರ ಬಗ್ಗೆ ಯೋಚನೆ ಮಾಡಿ. ಉಳಿದಿದ್ದೆಲ್ಲ ಮುಂದೆ ದೇವರು ತಾನೇ ಸರಿಯಾಗಿ ನೋಡ್ಕೊತಾರೆ. ಓಕೆ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್.